ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂತ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂತ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂತ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂತ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂತ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ.
ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂಥ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂಥ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಗದ್ದಲಗಳ ನಡುವೆ ನಿನ್ನೆ ಆದಂಥ ಘಟನೆ ಇತ್ತಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಹೀಗಿರುವಾಗ ನಾಳೆಗೆ ನಡೆಯುವಂತಹ ವಾಲ್ಮೀಕಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಮೃತಪಟ್ಟ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಲು ಕಾರ್ಯಕ್ರಮವನ್ನ ಮಾಡ್ತೇವೆ ಹೀಗಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಹುಡುಗ ತೀರಿದ್ದಾರೆ, ನಾನು ನೋವಿನಲ್ಲಿದ್ದೇನೆ. ನಾಳೆಯ ಕಾರ್ಯಕ್ರಮ ನಿಲ್ಲಿಸಲು ಪ್ಲಾನ್ ಮಾಡಿದ್ರು. ರೆಡ್ಡಿ ಜೀವಮಾನದಲ್ಲಿ ಇಂಥ ಕೆಲಸ ಮಾಡ್ತಾನೆ ಬಂದಿದ್ದಾನೆ. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಡೀ ಈ ಎಲ್ಲ ಹೈಡ್ರಾಮಾಗಳು, ಈ ಎಲ್ಲ ಘಟನೆಗಳು ಕೂಡ ಭರತ್ ರೆಡ್ಡಿ ಅವರ ಸುತ್ತಲೇ ಸುತ್ತುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಭರತ್ ರೆಡ್ಡಿ ಬಂದಿದ್ರು. ಕುರ್ಚಿ ಹಾಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕೋದಕ್ಕೆ ಹೊರಟಿದ್ರು. ಆಗ ಶುರುವಾದಂತಹ ಈ ಕಿಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಬಳ್ಳಾರಿಯನ್ನ ಸುಡುವತ್ತ ಹೊರಟಿದೆ. ಇದರ ನಡುವೆ ವಾಲ್ಮೀಕಿ ಕಾರ್ಯಕ್ರಮ ನಡೆಯುತ್ತೆ.